ಇದು ಅವರ ತಂಗಿ ಮಾವರ ಕಥೆಯಾದ್ರೆ, ಅವರ ನೋವಾದ್ರೆ, ರೇಣುಕಾಸ್ವಾಮಿಯ ಈ ಫೋಟೋ ನೋಡಿದ ಮೇಲೆ ಅವರ ತಾಯಿ ಕಣ್ಣೀರಿದೆಯಲ್ಲ ಅದನ್ನ ಹೇಳ್ತಿರೋದಾಗಿದೆ. ನನ್ನ ಮಗನ ಫೋಟೋ ನೋಡಿದ್ರೆ ಕರಳಿ ಹಿಂಡತ್ತೆ. ಹತ್ಯೆಯಾದಂತ ರೇಣುಕಾಸ್ವಾಮಿಯ ತಾಯಿಯ ಕಣ್ಣೀರಿದು. ನನ್ನ ಮಗನ ಫೋಟೋ ನೋಡಿದ್ರೆ ಕರಳಿ ಹಿಂಡುತ್ತೆ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಬಿಕ್ಕಿ ಬಿಕ್ಕಿ ಎತ್ತಿದ್ದಾರೆ. ಫೋಟೋ ನೋಡಿದ ಮೇಲೆ ಇಡೀ ಕುಟುಂಬ ಕಂಗಾಲಾಗಿದೆ, ಅಂದ್ರೆ ಕುಗ್ಗಿ ಹೋಗಿದ್ದಾರೆ. ಅವರ ಮಾವ ಹೇಳಿದ್ ಕೇಳಿದ್ರಿ, ಅವರ ತಂಗಿ ಮಾತನಾಡಿರೋದು ಕೇಳಿದ್ರಿ, ಅವರ ತಾಯಿ ಕಣ್ಣೀರಿದು. ಆಳೆತ್ತರಕ್ಕೆ ಬೆಳೆದಂತಹ ಮಗನನ್ನ ಕಳೆದುಕೊಂಡಂತ ತಾಯಿ ಕಣ್ಣೀರು. ಪುತ್ರ ಶೋಕಂ ನಿರಂತರಂ ಅನ್ನುವಂತ ರೀತಿಯಲ್ಲಿ ಈಗ ತಂದೆ ತಾಯಿ ಆ ನೋವನ್ನು ಅನುಭವಿಸ್ತಾ ಇದ್ದಾರೆ. ಗ್ಯಾಂಗಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧಿಸಿದೆ. ರೇಣುಕಾಸ್ವಾಮಿಯ ಸಾವಿನ ಕೊನೆಯ ಫೋಟೋಗಳು ಈಗ ರಿವೀಲ್ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಅವ್ರ ತಾಯಿ ಇದ್ದಾರೆ. ಅಮ್ಮ, ಫೋಟೋ ನೋಡಿದ ಮೇಲೆ ಏನು ಅನಿಸ್ತಮ್ಮ? ಏನು ಹೇಳ್ಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ. ಅಷ್ಟು ಪರಿಪರಿಯಾಗಿ ಬೇಡ್ಕೊಂಡ್ರು ಅವ್ರು ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಏನು ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಅವ್ರ ಏನಾದ್ರು ತೋರಿಸಿ ಬಿಟ್ಟಿದ್ರೆ ನನ್ನ ಮಗ ಹೆಂಗಾರು ಮನೆಗೆ ಬರ್ತಿದ್ದ, ಕೇಳ್ಕೊಂಡಾಗಾರು ಬಿಡ್ಬೋದಾಗಿತ್ತು. ಅಷ್ಟು ಕೇಳ್ಕೊಂಡು ಹೆಂಗಾರು ಹೋಗು ಅಂತ ಬಂದಿದ್ದು ನಾವು ಹೆಂಗಾರು ನೋಡ್ಕೊಂತಿದ್ವಿ. ಕೊನೆಯಲ್ಲಿ ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಕೈಯೆಲ್ಲ ಮುಗಿದಿದ್ದಾರೆ, ಆದರೂ ಅವರು ಮನುಷ್ಯತ್ವನೇ ತೋರಿಲ್ಲ. ಅದೇ ಹೇಳ್ತಿರೋದು, ಕೊನೆಗಳಿಗೆ ಬಿಟ್ಟು ಕಳಿಸಿದ್ರು ನೋಡ್ಕೊಂತಿದ್ದೆ. ಅವರಿಗೆ ಅಷ್ಟು ಮನಸ್ಸು ಬರಲಿಲ್ವಲ್ಲ, ಅವ್ರಿಂದ ಕಟ್ಟುಕ್ರಿ ಇರಬೇಕು ಅನ್ಸ್ತು. ಅಂದರೆ ಭಾಳಷ್ಟು ನೋವು ಅನುಭವಿಸಿದ್ದಾರೆ ಅನ್ಸುತ್ತೆ ರೇಣುಕಾಸ್ವಾಮಿ ಕೊನೆ. ತುಂಬ ನೋವು ಅನುಭವಿಸಿ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾರೆ. ಅಂಥವ್ರಿಗೆ ಕೊನೆದಾಗ ಏನು ಶಿಕ್ಷೆ ಆಗ್ಬೇಕಂತ ಹೇಳ್ತೀರಮ್ಮ? ಕಾನೂನು ಅವ್ರಿಗೆ ಏನು ಶಿಕ್ಷೆ ಕೊಟ್ಟರು ನಮಗೆ ಸರಿನೇ. ಕಾನೂನು ಏನು ಶಿಕ್ಷೆ ಕೊಟ್ಟರು ನಮಗೆ ಸಮಾಧಾನ ಆಗುತ್ತೆ. ಆದರೂ ಅವ್ರು ಬಿಡಬಾರ್ದು ಸರ್, ಶಿಕ್ಷೆ ಆಗಬೇಕು. ನನ್ನ ಮಗನಿಗೆ ನ್ಯಾಯ ಸಿಗಬೇಕು. ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟರೆ ಕಠಿಣ ಕಾನೂನು ಶಿಕ್ಷೆ ಆಗಲಿ ಅಂತಾರ? ಹೌದು, ಕಠಿಣವಾಗಿ ಶಿಕ್ಷೆ ಆಗಲೇಬೇಕು ಅವರಿಗೆ. ಯಾವ ರೀತಿ ನಡೆದಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗ ಅವ್ರಿಗೆ ಶಿಕ್ಷೆ ಕೊಡಬೇಕು, ಕಠಿಣವಾಗಿ ಶಿಕ್ಷೆ ಕೊಡಬೇಕು ಅವನಿಗೆ. ಇಷ್ಟು ರೇಣುಕಾಸ್ವಾಮಿ ತಾಯಿಯವರು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡನಾಡು, ಏಷ್ಯಾನೆಟ್ ಸೋಣ, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.